ಆಮೇಲೆ 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 ನಿಮ್ಮ ಮಮ್ಮಿ ಅಲ್ಲಿ ಅಡುಗೆ ಮಾಡಿಬಿಡುತ್ತೆ, ಆಮೇಲೆ ನಾನು ತೋರ್ಸೋಕ್ಕಾಗಲ್ಲ. ಹಾಂ, ಬಾದ್ಮ್ಯಾನ ಕನ್ನಡ ಕಲ್ತ್ಕೋಬೇಕು ನೀನು. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಮಧುಪ್ರಿಯ ಗೌಡ. ಇವತ್ತು ನಾನು ನಮ್ಮ ಕೆಳಗಡೆ ಮನೆಯಲ್ಲಿ ಖುಷಿ ಅಂತ ಹೇಳಿ ಅವ್ರ ಮನೆಗೆ ಬಂದಿದ್ದೀನಿ. ಇವತ್ತು ಅವ್ರಿಗೆ ಹೋಲಿ ಹಬ್ಬ ತುಂಬ ಗ್ರ್ಯಾಂಡು, ಒಳ್ಳೆ ಥರವಾಗಿರುವಂತಹ ಸ್ವೀಟ್ಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ ಅಂತ ಬನ್ನಿ ನೋಡೋಣ. ಆದರೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ, ಪಾಪ ನನ್ನಿಂದ ಲೇಟ್ ಆಗುತ್ತೆ. ಸೊ ಅವ್ರು ಸ್ಟಾರ್ಟ್ ಮಾಡಿ, ಅದರಲ್ಲೂ ಕೂಡ ನಿಮಗೆ ಇಷ್ಟ ಆಗುವಷ್ಟು ಮ್ಯಾಕ್ಸಿಮಮ್ ತೋರಿಸ್ತೀನಿ ಫ್ರೆಂಡ್ಸ್. ಮಾರ್ನಿಂಗೇ ಬಂದಿದ್ದೀನಿ ಎದ್ದು. ಬನ್ನಿ, ಏನೇ ಸ್ವೀಟ್ಸ್ ಮಾಡ್ತಾರೆ, ಹೋಲಿ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾರೆ, ಇಡೀ ದಿನ ನಾನು ಅವ್ರ ಜೊತೆಲೇ ಇರಬೇಕಂತ ಅಂದ್ಕೊಂಡಿದ್ದೀನಿ ಹೋಲಿ ಹಬ್ಬಕ್ಕೆ. ಇದು ವಡೆ ಮಾಡೋದಕ್ಕೆ ಓನ್ಲಿ ಸಿರ್ಫ್ ಕ್ಯಾ ಡಾಲ ಹೈ, ಉರದ್ ದಾಲ್ ನೋಡಿ. ಉದ್ದಿನ ಬೇಳೆ ಮಾತ್ರ ರುಬ್ಬಿ ಇಟ್ಕೊಂಡಿದ್ದಾರೆ ನೋಡಿ ಈ ರೀತಿ. ಸೊ ಇಲ್ಲಿ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಪಾಕಕ್ಕೆ ಚಿಮ್ನಿ ಕ್ಯಾ ಡಾಲ್ ದಿಯಾ ಆಪ್? ಯಾಲಕ್ಕಿ, ನೀರು ಇದು ಹಾಕಿ ಪಾಕ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ರವೆ ಕಲ್ಸ್ಕೊಂಡಿಟ್ಟಿದ್ದಾರೆ. ಇಸ್ಮೆ ಕ್ಯಾ ಡಾಲ? थोड़ा पानी रखे थे। हाँ, पानी और थोड़ा ऑयल। ऑयल, हाँ, थोड़ा 1 स्पून। हाँ, और वो रवा, पानी बॉयल होने के बाद में बॉयल कर दिया खुशी? तो इसमें बॉयल किए हैं, इसमें पानी रख के। ओके ओके। और 1 स्पून। हाँ स्ನೇಹಿತರೆ, ಇದನ್ನ ನೀರು ಹಾಕಿ, ओ ऐसा नहीं करना, उरियद ऐसा नहीं करना। इसमें पानी रख के 1 स्पून रिफाइंड डाले हैं। हम आपको बताते हैं बाद में। हम आपको बताते हैं। रेडी होके तो बाद में आना। इसमें पानी 1 स्पून वो डालना है। 2 गिलास पानी रखे हैं, 1 स्पून वो तेल ऑयल। बाद में ये बॉयल होने तो उसके बाद में वो रवा डाल के चलाना है। ओके। ಅವರು ರೆಡಿ ಆದ್ಮೇಲೆ ಬರ್ತಾರೆ. ಖುಷಿ ರೆಡಿ ಆಗಿಲ್ಲ, ಬೆಳಗ್ಗೆದೆ. ಸೊ ಹಂಗಾಗಿ ಈಗ ಬೇಡ ಅಂತ ಹೇಳ್ತಾರೆ. थोड़ा गरम रहता है ना। ಗೊತ್ತಾ ಫ್ರೆಂಡ್ಸ್, ಇವ್ರು ಮಾಡೋ ಅಂಥ ಸ್ವೀಟ್ಸ್ ಎಲ್ಲ ಸಕ್ಕತ್ತಾಗಿರುತ್ತೆ, ಸೂಪರ್ ಆಗಿರುತ್ತೆ. ನನಗೆ ತುಂಬ ಮೈ ಫೇವ್ರೆಟ್ ಸ್ವೀಟ್ಸು. ನಾನು ಇವ್ರ ಹೋಲಿ ಹಬ್ಬದ ದಿನ ಜಾಸ್ತಿ ತಿನ್ನೋದೇ ನಾನು ಸ್ವೀಟ್ಸು. ಸಿಕ್ಕಾಪಟ್ಟೆ ತಿಂದಿರ್ತೀನಿ ಸ್ವೀಟ್ಸ್ ಎಲ್ಲ. ಇವರೆಲ್ಲ ಕಮ್ಮಿ ತಿಂದಿರ್ತಾರೆ, ನಾನೇ ಜಾಸ್ತಿ ತಿನ್ನೋದು ಸ್ವೀಟ್ಸು. ಸೊ ಆ ಸ್ವೀಟ್ಸ್ ಇಷ್ಟ ಅಂತೇಳಿ ನಂಗೆ ಒಂದಿನ ತೋರಿಸ್ಬೇಕಂತ ಹೇಳಿದೆ ನಾನು ಖುಷಿಗೆ. ಈಗ ಆ ಕಾಲ ಬಂದಿದೆ, ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ, ನೀವು ಬೇಕಾದ್ರೆ ಮಾಡ್ಕೋಬೋದು ಈ ಸ್ವೀಟ್ಸ್. ಇದನ್ನು ಕೂಡ ಅವ್ರು ಮನೇಲೇ ಮಾಡ್ಕೊಳ್ತಾರೆ. ಕೋವಾ, ಪನ್ನೀರು ಎಲ್ಲ ಮನೇಲೇ ಮಾಡ್ಕೊಳ್ಳೋ ಅಂಥದ್ದು ಇದು. ಆದರೆ ನೆಕ್ಸ್ಟ್ ಟೈಮ್ ನಾನು ಮಾಡಿ ತೋರಿಸ್ತೀನಿ ಅವ್ರ ಹತ್ರ ಹೇಳಿಸ್ಕೊಂಡು. ಜೊತೆಗೆ ನೋಡಿ, ಎಣ್ಣೆ ಸ್ವಲ್ಪ, ಜೊತೆಗೆ ತುಪ್ಪನೂ ಹಾಕ್ಕೊಳ್ತಾ ಇದ್ದಾರೆ. ಈಗ ಪ್ಯೂರ್ ಘೀ ಅಪ್ಕ ಗಾವ್ಕಾಯ ನೋಡಿ, ಮನೆಯಿಂದ ಊರಿಂದ ತರಿಸಿರೋದು ಅವ್ರ ಮನೆಯಿಂದನೇ. ಅವ್ರ ಮನೇಲಿ ಇಂಥದ್ದು ಎಷ್ಟು ಚೆನ್ನಾಗಿರೋದೆಲ್ಲ ಬೆಳೀತಾರೆ. ತುಂಬ ಆಲೂಗಡ್ಡೆಯಿಂದ ಎಲ್ಲನೂ ಬೆಳೀತಾರೆ, ಎಲ್ಲ ಅಲ್ಲಿಂದ ತೊಗೊಂಡು ಬರ್ತಾರೆ. ಕಾಜು ಬೋಲೋದು ಬಾದಾಮ್, ಕಾಜು ಕ್ಯಾ ಬೋಲ್ತೆ, ಕಾಜು, ಗೋಡಂಬಿ ಮತ್ತು ಬಾದಾಮಿ ಎರಡೂ ಸೇರಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಕೊಕೊನಟ್, ಡ್ರೈ ಕೊಕೊನಟ್ ಅಲ್ಲ, ಡ್ರೈ ಕೊಕೊನಟ್ ಬರುತ್ತಲ್ಲ ಅದು. ಮೈಲು ಅಂತ ಇದೆ ಅವ್ರ ಮನೇಲಿ. ಅದು ಯಾರು ಬಂದರೆ ಎಲ್ಲರ ಮೇಲೂ ಜೊತೆಲೂ ಇರಬೇಕು, ಅದು ಫ್ರೆಂಡ್, ಅದು ಎಲ್ಲರಿಗೂ. ಮೈಲು, ದ್ರಾಕ್ಷಿ, ದ್ರಾಕ್ಷಿ ಹಾಕಿದ್ಮೇಲೂ ಕೂಡ ಕಲಿಸ್ಕೋಬೇಕು. ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಹಾಕಿ ಕಲಿಸ್ಕೊತಾ ಇದ್ದಾರೆ. ನೆಕ್ಸ್ಟು ಯಾಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದಾರೆ. ಸ್ನೇಹಿತರೆ, ಖುಷಿ ಮಾಡೋ ಅಂಥ ಅಡುಗೆ ಮಾತ್ರ ಎಲ್ಲನೂ ಸೂಪರಾಗಿರುತ್ತೆ. ಒಂದೊಂದು ಅಡುಗೆನೂ ಕೂಡ ಅದ್ಭುತವಾಗಿರುತ್ತೆ. ಎಷ್ಟು ಚೆನ್ನಾಗಿ ಮಾಡ್ತಾರೆ ಗೊತ್ತಾ. ಅವ್ರ ಕೈಯಿಂದ ತಿನ್ನೋದಕ್ಕೆ ಲೈಕ್ ಲಕ್ಕಿ. ಅವ್ರ ಮನೆ ಫುಲ್ ಫ್ಯಾಮಿಲಿಯೇ ಲಕ್ಕಿ ಪರ್ಸನ್ನು. ಅವ್ರ ಕೈಯಿಂದ ತಿನ್ನೋ ಅಷ್ಟು ಟೇಸ್ಟಾಗಿ ಮಾಡ್ತಾರೆ. ನನಗದು ಸಖತ್ ಖುಷಿ. ಅವ್ರು ಮಾಡೋ ಅಡುಗೆ ಎಲ್ಲ ಇಷ್ಟ ನನಗೆ, ಮೈ ಫೇವ್ರೆಟ್. ಸೊ ನೋಡಿದ್ರಲ್ಲ, ನೋಡಿ ಹೇಗೆ ಮಾಡ್ತಾರೆ ಅಂತ ಸ್ವೀಟ್ಸ್. ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಮೈಲು ಅಂತ ಹೇಳಿದ್ನಲ್ಲ,
ಕರಿತಾ ಇದ್ದಾನೆ ಮೈಲು. ಮೈಲು ಯಾರು ಅಂತ ಆಮೇಲೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನಿಮಗೆ. ಮೈಲುನ ತೋರಿಸ್ಬೇಕು ಅಂದ್ರಲ್ಲ, ನೋಡಿ ಮೈಲು 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 ನೋಡಿ. ಇವರು ಖುಷಿಯವ್ರ ಮಗ, ಇಲ್ಲೇ ಚಿಕ್ಕ ಹುಡುಗ ಅವನು. कौन सा क्लास में था? क्लास में है। पहला छोटा इधर आने समय में 1 क्लास में था बाबू ना, ಇಲ್ಲಿಗೆ ಬಂದಾಗ ಅವ್ನು UKG ಇದ್ದ. ಇಷ್ಟು ಪುಟ್ಟು ಹುಡುಗ ಇದ್ದ. ಈಗ ನೋಡಿ ನನ್ನೆಷ್ಟು ಎತ್ತರ ಬಿದ್ದಿದ್ದು. ಸೈಲೆಂಟ್ ಅವನು, ಮಾತಾಡಲ್ಲ. ನೋಡಿ ಇದು ಮೈಲು. ಮೈಲು ಯಾರು ಬಂದರೆ ಬೇಕು ಅವ್ರು, ಫ್ರೆಂಡ್ಶಿಪ್ ಬೇಕು ಅವ್ರಿಗೆ. ಓಹೋ ನೋಡಿ 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 ಮೈಲು ಮೈಲು. ಈಗ ಎತ್ಕೊಳ್ಳಲ್ಲ ಕೊಡ ನಿನ್ನ ನಾನು. ನೀನು ಕನ್ನಡ ಕಲ್ತ್ಕೊಳ್ಳೋ. ನೀನು ಕನ್ನಡ ಕಲ್ತ್ಕೊಂಡ್ರೆ ಮಾತ್ರ ನೀನು ಎತ್ಕೊಳ್ಳೋದು, ಆಯಿತಾ? ಏನು ಕನ್ನಡ ಕಲಿತೀಯಾ? ಹಾಂ, ಆಮೇಲೆ 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 ನಿಮ್ಮ ಮಮ್ಮಿ ಅಲ್ಲಿ ಅಡುಗೆ ಮಾಡಿಬಿಡುತ್ತೆ. ಆಮೇಲೆ ನಾನು ತೋರ್ಸೋಕ್ಕಾಗಲ್ಲ. ಹಾಂ, ಬಾದ್ಮ್ಯಾನ ಕನ್ನಡ ಕಲ್ತ್ಕೋಬೇಕು ನೀನು. ಅದಕ್ಕಂತೂ ಹಿಂದಿ ಅರ್ಥ ಆಗುತ್ತೆ. ಅದು ಏನು ಹೇಳ್ತಾರೋ ಆ ಮಮ್ಮಿ ಖುಷಿ. ನೋಡಿ ಎಣ್ಣೆ ಕುದೀತಾ ಇದೆ, ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ. ಪಾಕ ಖುಷಿಯಿಂದ ಒಂದು ಕಲ್ತಿದ್ದೆ, ಪಾಯಸ, ಬಿಳಿ ಪಾಯಸ ಎಷ್ಟು ಚೆನ್ನಾಗಿರುತ್ತೆ. ನಾನೇ ಅದನ್ನು ಕಲ್ತ್ಕೊಂಡಿದ್ದು, ಖುಷಿನೇ ಹೇಳ್ಕೊಟ್ಟಿದ್ದು ನನಗೆ. ಸೂಪರಾಗಿರುತ್ತೆ ಆ ಪಾಯಸ ತಿನ್ನೋದಕ್ಕೆ, ಸಖತ್. ರವೆ ಕಲಸಿದ ನಂತರ ಅದನ್ನು ಸ್ಟಫಿಂಗ್ ಮಾಡ್ತಾರೆ. ಕೋವಾ ಏನಿದೆಯೋ ಅದನ್ನು ಮಿಕ್ಸ್ ಮಾಡಿ ಕೈಯಲ್ಲಿ ಒಡೆ ಥರ ತಟ್ಕೊಂಡು ಎಣ್ಣೆಗೆ ಹಾಕ್ತಾರೆ, ಬಾಣಲಿಗೆ. ಸ್ವಲ್ಪ ಹಿಟ್ಟು ತಗೊಳ್ಳೋದು. ಇವಾಗ ಎಲ್ಲ ಆಗಿದೆ. ಸೊ ಈಗ ಏನು ಮಾಡ್ತಾರೆ, ಬಿಸಿ ಇರುವಾಗಲೇ ಸಕ್ಕರೆಗೆ ಹಾಕ್ಬಿಡ್ತಾರೆ ಅವರು. ಬಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾಯ್ತು ತಿಂದರೆ. ಇದು ನೋಡಿದ್ರೆ ಸಕ್ಕರೆ ಪಾಕಕ್ಕೆ ಹಾಕೊಂಡಿರೋದು. खोल दो आए बाबू, खोल दो। ಮೈಲು ಮೈಲು क्या पकड़ते हैं? आए 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 आने 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 का बैला आने आने ನೋಡಿ ಈ ರೀತಿ ಆಗಿದೆ. ಪಾಕ ಹಾಕಿದ್ಮೇಲೆ ಈ ರೀತಿ ಕಲರ್ ಬಂದಿದೆ. ನೀರು ಇವಾಗ ತೋರಿಸಿದ್ರಲ್ಲ, ಅದು ಆಲ್ರೆಡಿ ಮಾಡಿಟ್ಟಿದ್ರು ಅವ್ರ ಪಾಪ. ಯಾಕಂದರೆ ಹಬ್ಬ ಅವರು ಬೇಗ ಮಾಡಿಡಬೇಕು. ಇನ್ನೊಂದ್ಸರಿ ಯಾವಾಗನ ಮಾಡಿದಾಗ ತೋರಿಸ್ತೀನಿ. ಸೊ ಹೇಗೆ ಮಾಡಬೇಕು ಅಂದರೆ, ಪನ್ನೀರ್ನ ತೊಗೊಂಡು ಚೆನ್ನಾಗಿ ಅದನ್ನ ಚೆನ್ನಾಗಿ ಕಲಸಿ ऐसा करना ओनली स्मैश करना ऐसा तुरकोಬೇಕಂತೆ. ತುರ್ಕೊಂಡು ಅದ್ರ ಜೊತೆಗೆ क्या मिक्स करना, इलायची मिक्स करना. इलायची बाद में ಎಲ್ಲ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡು ಸ್ವಲ್ಪ ಮೈದಾ ಹಾಕೋಬೇಕಂತೆ. ಮೈದಾ ಹಾಕೊಂಡು ಕಲಿಸ್ಕೊಂಡು ಆಮೇಲೆ ಅದು ಸ್ವಲ್ಪ ವಡೆ ಟೈಪ್ ನಾವು ತಟ್ಕೊಳ್ತೀವಲ್ಲ, ಆ ರೀತಿ ತಟ್ಕೊಂಡು ಆಮೇಲೆ ನಾವು ಎಣ್ಣೆಗೆ ಹಾಕೋಬೇಕಂತೆ. ಆಮೇಲೆ ಶುಗರ್ ಸಿರಪ್ ಮೇ ಡಾಲನ. ಆಮೇಲೆ ಇದು ಪಾಕ ಮಾಡಿದ್ರಲ್ಲ, ಸೇಮ್ ಆ್ಯಸ್ ಇಟ್ ಇಸ್ ಪಾಕ ಜೈಸೆ ಕೆಸ ಬನ ವೈಸೆ ಪಾಕ ಮಾಡಿದ್ರಲ್ಲ, ಸೊ ಅದೇ ಥರ ಪಾಕನೇ ಅದಕ್ಕೂ ಹಾಕಿ ಬಿಡ್ತಾರೆ ಅಷ್ಟೇ. ಇದು 2 ಸ್ವೀಟ್ ಆಗಿದೆ ಆಲ್ರೆಡಿ, 2 ಸ್ವೀಟ್ಸ್. ಮೈದಾ ಮತ್ತು ತುಪ್ಪ ಹಾಕುತ್ತಿದ್ದಾರೆ. कितना 1 kg का है आटा? कितना है? 1 kg पहले से उसमें से डालेंगे. ನೋಡಿ ತುಪ್ಪ ಹಾಕಿದ್ದಾರೆ, ತುಪ್ಪವನ್ನು ಹಾಕಿ ಕಲಸಿದ್ದಾರೆ. ಗೋಡಂಬಿ ಹೇನಾ? ಗೋಡಂಬಿ ಗೋಡಂಬಿ ಬಾದಾಮ್ है ಗೋಡಂಬಿ नहीं ये बादाम है, ಬಾದಾಮ್ ಆ್ಯಂಡ್ ಗೋಡಂಬಿ. ಆಮೇಲೆ ಡ್ರೈ ಕೋಕೋನಟ್ ಪೌಡರ್. ये है काजू और नारियल. ಡ್ರೈ ಕೋಕೋನಟ್ ಪೌಡರ್. ಮತ್ತೆ ದ್ರಾಕ್ಷಿ, ಪಿಸ್ತಾ ಏನಾ? नहीं इलायची है. ಎಲೈಚಿ. ಹಾಂ, ಚೀನಿ, ಸಕ್ಕರೆ
ಸಕ್ಕರೆ ಸ್ವಲ್ಪ ಹಾಲು ಹಾಕೊಂಡ್ರು. ठीक बा पूरा समाव कटली वो भी कई बार फोन कर झाड़ू लगा लो मुंह धो लो ಸ್ವಲ್ಪ ಕೆನೆ ಇದ್ರು ಹಾಕಿದ್ರೆ ಚೆನ್ನಾಗಿರುತ್ತೆ. ಕೆನೆನೂ ಹಾಕಿದ್ರು. बनाओ ना लो लगा हुआ तभी ಅಂದರೆ ಅವರು ನೀರೇ ಹಾಕ್ಕೊಂಡಿಲ್ಲ, ಬರೀ ಹಾಲಲ್ಲೇ ಕಲಿಸ್ಕೊಂಡಿರೋಂಥದ್ದು. ಇದು ನೀರೇ ಟಚ್ ಮಾಡಿಲ್ಲ ಅವರು. हाँ बताइए ನೋಡಿ ಸ್ವಲ್ಪ ಸ್ವಲ್ಪ थोड़ा थोड़ा छोड़ना पड़ेगा ना. अभी वो पहला लगाए हैं ಫಸ್ಟ್ ಒಂದು ಚಿಕ್ಕ ಸೌಟು ಚಿಕ್ಕದಾಗಿ ಬಿಡೋ ಅಂಥದ್ದು. ये चीनी में नहीं डालेंगे ना, ये दो छोड़ सकते पहले हैं. वो ऐसे हो जाएगा ना, उसको पलट देंगे हाँ. फिर और डालेंगे. ಸೊ ಸ್ವಲ್ಪ ಒಂದಾದ ನಂತರ ಒಂದು ಬಿಡ್ತಾರೆ, ಒಟ್ಟಿಗೆ ಬಿಡೋದಿಲ್ಲ, ಅದು ಇದಾಗ್ಬಿಡುತ್ತೆ, ಮಿಕ್ಸ್ ಆಗಿಬಿಡುತ್ತೆ ಅಂಥೇಳಿ. ಸ್ವಲ್ಪ ಅದು ಡ್ರೈ ಆಗ್ತಿದ್ದಂಗೆ ಇನ್ನೊಂದು ಬಿಡ್ತಾರೆ, ಇಲ್ಲಾಂದರೆ ಒಂದೊಂದೇ ಬಿಡ್ತಾರೆ ಆ್ಯಕ್ಚುಲಾಗಿ ಇದನ್ನು.